Praise the Lord. Greetings to you all in the name of our Lord and Savior Jesus Christ. Today's Bible verse, Numbers 23 verse 21. The Lord their God is with them. ಅರಣ್ಯಕಾಂಡ 23ನೇ ಅಧ್ಯಾಯ 21ನೇ ವಚನ. ಅವರಿಗೆ ದೇವರಾಗಿರುವ ಯೆಹೋವನು ಅವರ ಸಂಗಡಲೇ ಇದ್ದಾನೆ. ರಾಜಾಧಿರಾಜನು ಕರ್ತಾಧಿಕರ್ತನೂ ಆಗಿರುವ ದೇವರು ನಮ್ಮೊಂದಿಗಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಇದು ರಾಜ್ಯ ಗಾಂಭೀರ್ಯವಾಗಿರ್ತಕ್ಕಂಥ ವಿಷಯವಾಗಿದೆ. ದೇವರು ನಮ್ಮೊಂದಿಗಿರುವಂಥದ್ದು ನಮಗೆ ಸಂತೋಷವನ್ನುಂಟು ಮಾಡುತ್ತದೆ, ನಮಗೆ ಉತ್ಸಾಹವನ್ನುಂಟು ಮಾಡುತ್ತದೆ. ಕರ್ತನು ನಮ್ಮಲ್ಲಿ ವಾಸ ಮಾಡುವಾತನಾಗಿದ್ದಾನೆ. ನಮ್ಮ ಶರೀರ ಪರಿಶುದ್ಧಾತ್ಮನ ವಾಸಸ್ಥಳವಾಗಿದೆ. ಹೌದು, ನಮ್ಮ ದೇವಾದಿ ದೇವನು ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡುವನು. ಆತನು ವಾಸ ಮಾಡುವುದರಿಂದ ಆತನ ಜಯದ ರಾಜಗಾಂಭೀರ್ಯ ನಮ್ಮಲ್ಲಿ ಇದೆ. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಯುದ್ಧ ವೀರರು ಯುದ್ಧಕ್ಕೆ ಹೋಗುವಾಗ ಗಂಭೀರವಾಗಿ ಆರ್ಭಟಿಸ್ತಾ ಇದ್ದರು. ತಮ್ಮ ದೇಶದ ಹೆಸರನ್ನು ಹೇಳಿ ಆರ್ಭಟಿಸ್ತಾ ಇದ್ದರು, ತಮ್ಮ ರಾಜನ ಹೆಸರನ್ನು ಹೇಳಿ ಆರ್ಭಟಿಸ್ತಾ ಇದ್ದರು. ಈ ರೀತಿ ಆರ್ಭಟಿಸುತ್ತಾ ಇರುವಾಗ ಅವರ ಹೃದಯದಲ್ಲಿ ವೀರತ್ವ, ಶೂರತ್ವ ಹೆಚ್ಚಾಗುತ್ತಾ ಇತ್ತು. ಅದರ ನಂತರ ಅವರು ಮಾಡುವ ಶಬ್ದವು ಜಯಧ್ವನಿಯಾಗಿರುತ್ತಾ ಇತ್ತು. ಅವರಿಗೆ ದೇವರಾಗಿರುವ ಯೆಹೋವನು ಅವರ ಸಂಗಡಲೇ ಇದ್ದಾನೆ. ಅವರು ತಮ್ಮ ಅರಸನಿಗೋಸ್ಕರ ಮಾಡುವ ಜಯಘೋಷವು ಕೇಳಿಸುತ್ತಲೇ ಇದೆ ಎಂಬುದಾಗಿ. ಹೌದು, ತಮ್ಮ ಅರಸನಿಗೋಸ್ಕರ ಮಾಡ್ತಕ್ಕಂಥ ಜಯಘೋಷ ಯಾವಾಗಲೂ ಕೇಳಿಸುತ್ತಾ ಇರುತ್ತಾ ಇತ್ತು. ಇಸ್ರಾಯೇಲ್ರು ಯೆರಿಕೋ ಕೋಟೆಯನ್ನು ಸುತ್ತಿ ಬರುವಾಗ ದುಃಖದಿಂದ ಅಳುತ್ತಾ ಇರಲಿಲ್ಲ, ಗುಣುಗುಟ್ಟುತ್ತಾ ಇರಲಿಲ್ಲ, ಆದರೆ ಗಂಭೀರವಾಗಿ ಆರ್ಭಟಿಸಿದರು, ಕೊಂಬನ್ನು ಊದಿದರು. ಅವರು ಮಹಾಶಬ್ದದಿಂದ ಆರ್ಭಟಿಸುತ್ತಾ ಇರುವಾಗ ಯೆರಿಕೋ ಕೋಟೆ ಬಿದ್ದು ಹೋಯಿತು. ಪ್ರಿಯರೇ, ಕಬ್ಬಿಣದ ಅಗಳಿಗಳು ಕಳಚಿ ಬಿದ್ದವು. ಹೌದು, ಕರ್ತನಲ್ಲಿ ಯಾವಾಗಲೂ ನಾವು ಸಂತೋಷವಾಗಿರಬೇಕು. ಇದುವೇ ನಮ್ಮ ಜಯದ ರಹಸ್ಯವಾಗಿದೆ. ಹಲ್ಲೆಲೂಯ ಎನ್ನುವ ಪದವನ್ನು ನಾವು ಯಾವಾಗಲೂ ಉಚ್ಚರಿಸುವಂಥವರಾಗಿರಬೇಕು. ಅದು ಪರಲೋಕದ ಪದವಾಗಿದೆ, ಅದು ಸ್ತುತಿಯ ಆರ್ಭಟಿಸುವ ಶಬ್ದವಾಗಿದೆ. ನನ್ನ ಪ್ರಿಯ ದೇವಜನರೇ, ಯಾವಾಗಲೂ ನಿಮ್ಮ ತುಟಿಗಳಲ್ಲಿ ಕರ್ತನನ್ನು ಸ್ತುತಿಸುವ ಆ ಸ್ತುತಿ ಪದ ಹೊರಡುತ್ತಾ ಇರುವುದಾದರೆ, ಗಂಭೀರ ಶಬ್ದ ನಿಮ್ಮ ಬಾಯಿಯಿಂದ ಹೊರಡುತ್ತಾ ಇರುವುದಾದರೆ, ಯಾವಾಗಲೂ ಜಯ ನಿಮ್ಮದಾಗಿರುತ್ತದೆ. ನಿಮ್ಮ ದೇವರಾಗಿರೋ ಯೆಹೋವನು ಯಾವಾಗಲೂ ನಿಮ್ಮ ಸಂಗಡಲೇ ಇರುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ಯೇಸುವೆ ನಿನಗೆ ಸ್ತೋತ್ರಪ್ಪ. ಪರಿಶುದ್ಧಾತ್ಮ ದೇವರೇ, ನೀನು ನಮ್ಮೊಳಗೆ ವಾಸಿಸುವಾತನಾಗಿದ್ದಿ ತಂದೆಯೇ, ನಿನಗೆ ಸ್ತೋತ್ರಪ್ಪ. ನಿನ್ನ ಮೊರೆ ಹೊಕ್ಕವರೆಲ್ಲರೂ ಸಂತೋಷ ಪಡುವಂತೆ ನೀನು ಮಾಡುತ್ತಿ ತಂದೆಯೇ. ಯಾವಾಗಲೂ ನೀನು ಅವರನ್ನು ಕಾಪಾಡುತ್ತಿ ತಂದೆಯೇ. ಯಾವಾಗಲೂ ನೀನು ಅವರನ್ನು ಆಶೀರ್ವದಿಸಿ ಜಯದ ಜೀವಿತವನ್ನು ಜೀವಿಸಲಿಕ್ಕೆ, ಆನಂದ ಧ್ವನಿ ಉಂಟಾಗಲಿಕ್ಕೆ ನೀನು ಕಾರ್ಯ ಮಾಡ್ತಿದ್ದೇವರೇ. ಅದಕ್ಕಾಗಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ದೇವ. ನೀನು ಯಾವಾಗಲೂ ನಮ್ಮ ಜೊತೆಗಿರುವುದಕ್ಕಾಗಿ ವಂದಿಸ್ತೇನೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬವರನ್ನು ಆಶೀರ್ವಾದ ಮಾಡು. ಯಾವಾಗಲೂ ಇವರ ಸಂಗಡಲ್ಲೇ ಇದ್ದು ಇವರಿಗೆ ಆಶೀರ್ವದಿಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಕರ್ತನೆ. ಯಾವಾಗಲೂ ಇವರ ಬಾಯಿಂದ ನಿನಗೋಸ್ಕರ ಜಯಘೋಷ ಹೊರಡಲಿಕ್ಕಾಗುವಂತೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.